ಸಿಕ್ಕಿಲ್ಲ. ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ. ಯಾವ ಭಾಷೆಯಲ್ಲಿ ಹೇಳಬೇಕು? ಇನ್ನು ಕೆಟ್ಟ ಭಾಷೆ ಒಂದು ಬಳಸ್ಬೇಕಷ್ಟೇ, ಉಳಿದೆಲ್ಲ ಭಾಷೆ ಬಳಸಾಯ್ತು. ಬ್ರಹ್ಮ ಬಂದರೂ ನಿಲ್ಲಲ್ಲ, ನಾನು ನಿಂತೇ ನಿಲ್ತೀನಿ, ಇದು ಹೇಳಾಯ್ತು. ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಕೂಡ ನಾನು ನಿಲ್ಲೋನೆ, ಇದು ಹೇಳಾಯ್ತು. ಇಲ್ಲ 19 ತನಕ ಕಾಯಿರಿ ನೋಡುವಂದ್ರೆ ಇಂಥದ್ದು ಒಂದು ಪದ ಹೇಳಿದಾರಲ್ಲ, ಶಾಕಿಂಗ್ ನ್ಯೂಸ್ 19ಕ್ಕೆ. ಅದಕ್ಕೆ ಪಾಪ ಏನೋ ಅವ್ರಿಗೆಲ್ರಿಗೂ ಈಗ ಭಯ ಹುಟ್ಟಿದೆ, ಈಶ್ವರಪ್ಪ ಗೆದ್ದೇ ಬಿಡ್ತಾನೆ ಅಂತ. ಹಾಗಾಗಿ ಏನೇನೋ ಸುಳ್ಳು ಸುದ್ದಿ ಹುಟ್ಟಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಅದೇ ಸುದ್ದಿ ಹೇಳ್ತಾರೆ, ಯಾಕಂದರೆ ಇಬ್ಬರು ಪಾರ್ಟ್ನರ್ಸ್ ಅಲ್ಲ. ಕಾಂಗ್ರೆಸ್ಸು ರಾಘವೇಂದ್ರನ BJP ಇಬ್ಬರಿಗೂ ಕೂಡ ನನ್ನ ಭಯ ಆಗಿರೋದ್ರಿಂದ ಅವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡೆ ರಾಜಕಾರಣ ಮಾಡ್ತಿರೋದು. ಎಲ್ಲಾದರೂ ಒಂದು ಕಡೆ ಕಾಂಗ್ರೆಸ್ನವರು ಓಡಾಟ ಮಾಡಿದ್ದು ನೋಡಿದ್ದೀರಾ? ಇಡೀ ಜಿಲ್ಲೆಯಲ್ಲಿ ಪತ್ರಿಕೆ ಟಿವಿಗಳಲ್ಲಿ ರಾರಾಜಿಸ್ತಾ ಇದ್ದಾರೆ, ಸಭೆ ದೊಡ್ಡ ದೊಡ್ಡ ಸಭೆಗಳು ಮಾಡ್ತಿದ್ದಾರೆ. ಒಂದು ಬೀದಿಗೆ ಒಬ್ಬ ಕಾರ್ಯಕರ್ತ ಒಂದು ಪಾಂಪ್ಲೆಟ್ ಹಚ್ಚಿ ನೋಡಿದ್ದೀರಾ? ನೇರವಾಗಿ ಅವರಿಬ್ಬರು ಹೊಂದಾಣಿಕೆ. ನಾನು ಅವತ್ತಿಂದ ಹೇಳ್ತೇನೆ, ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲ ಈ ರೀತಿ ಹೇಳಬೇಡಿ ಅನ್ನೋಂಥದ್ದನ್ನು ಮಧು ಬಂಗಾರಪ್ಪನವ್ರು ಹೇಳ್ತಾರೆ, ಚುನಾವಣಾ ಹೊಂದಾಣಿಕೆ ಅಂತ. ಇಬ್ಬರು ಸೇರಿ ನಂಗೆ ಟೀಕೆ ಮಾಡ್ತಿದ್ದಾರೆ. ಯಾಕೆ ಅವರು ಒಬ್ರಿಗೊಬ್ರು ಟೀಕೆ ಮಾಡ್ಕೋತಿಲ್ಲ? ಕಾಂಗ್ರೆಸ್ಸಿನ ರಾಘವೇಂದ್ರ ಅವರು ಯಾಕೆ ಬೈಯಲ್ಲ? ರಾಘವೇಂದ್ರ ಅವರು ಕಾಂಗ್ರೆಸ್ಗೆ ಯಾಕೆ ಬೈಯಲ್ಲ? ಹೊಂದಾಣಿಕೆ ರಾಜಕಾರಣ ಅವ್ರಿಗೆ ಬಿಟ್ಟಿದ್ದ, ನಂಗೆ ಸಂಬಂಧ ಇಲ್ಲ. ಆದರೆ ನಾನು ಯಾವ ವಿಚಾರವನ್ನು ಸಿದ್ಧಾಂತವನ್ನು ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನೋ ಅದು ಇಡೀ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಹೋಗಿದ್ದೀನಿ, ಎಲ್ಲ ಬೂತ್ ಮಟ್ಟಕ್ಕೂ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಚುನಾವಣೆ ಅತಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ. ನಾನು ಹೇಳ್ದಲ್ಲ, ಯುವಶಕ್ತಿ ನನ್ನ ಜೊತೆಗಿದೆ, ನಾರಿ ಶಕ್ತಿ ನನ್ನ ಜೊತೆಗಿದೆ, ರೈತ ಶಕ್ತಿ ನನ್ನ ಜೊತೆಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ 100ಕ್ಕೆ 100 ನಾನು ಗೆಲ್ತಾನೆ. ಈ ಭಯ ಅವ್ರು ಹುಟ್ಟಿರೋದ್ರಿಂದ ಇಬ್ಬರು ಒಬ್ರಿಗೊಬ್ರು ನಂಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಲಿ, ಎಲ್ಲಿ ತನಕ ನಿಲ್ಲಲ್ಲ ನಿಲ್ಲಲ್ಲ ನಿಲ್ಲಲ್ಲ, ನಾಮಿನೇಷನ್ನೇ ಹಾಕಲ್ಲ ಅಂತಿದ್ರು. ಲಕ್ಷ ಜನ ಇವತ್ತೇನೋ ಸೇರಿಸ್ತೀನಿ ಅಂತ ಹೇಳ್ಯಾರು ಮನೆ ಮಧು ಬಂಗಾರಪ್ಪನವರು. ನೋಡೋಣ ಎಷ್ಟು ಲಕ್ಷ ಜನ ಸೇರಿಸ್ತಾರೆ ಗೊತ್ತಿಲ್ಲ ನನಗೆ. ಆದರೆ ನಿರೀಕ್ಷೆಗೆ ಮೀರಿ ನಿಮ್ಮ ಟಿವಿಗಳಲ್ಲಿ ಇಡೀ ರಾಜ್ಯದ ಜನ ನಂಗೆ ಫೋನ್ ಮಾಡ್ತಿದ್ದಾರೆ, ಅದು ಎಷ್ಟು ಜನ ಸೇರಿದ್ರು ಏನು ಕತೆ ಅಂತ. ಮತ್ತು ಅದರಲ್ಲಿ ಅಷ್ಟೂ ಜನಕ್ಕೂ ನನಗೆ ಕರಿಯಂಥ ಸಂಘಟನೆ ನನ್ನ ಇಲ್ಲದೆ ಇರ್ಬೋದು, ನಮ್ಮ ಕಾರ್ಯಕರ್ತರು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ನಡೆಸಿರ್ಬೋದು. ಆದರೆ ನಿಮ್ಮ ಟಿವಿಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ 12ನೇ ತಾರೀಕು ನಾಮಿನೇಷನ್ ಆಗ್ತೀನಿ ಅಂತ ಸುದ್ದಿ ತಿಳಿದೇನೆ ಎಲ್ಲರೂ ನನ್ನ ಬೆಂಬಲಕ್ಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ಅವರಿಗೆ ಸ್ವಲ್ಪ ಭಯ ಹುಟ್ಟಿದೆ, ವಿಶೇಷವಾಗಿ ರಾಘವೇಂದ್ರ ಅವರಿಗೆ. ಹಾಗಾಗಿ ಅವ್ರು ಹೇಗಿದ್ರು ಕೂಡ ಅವರು ಡಮ್ಮಿ ಕ್ಯಾಂಡಿಡೇಟ್ಗೆ ಭಯ ಇದೆ ಅಂತ ನನಗೇನು ಅನಿಸಲ್ಲ. ಅವ್ರು ಹೇಗೆ ಎಷ್ಟಿದ್ರು ಡಮ್ಮಿ ಅನ್ನಬಾರ್ದು ಅಂತ ಮಧು ಬಂಗಾರಪ್ಪ ಹೇಳ್ಯಾರೆ. ಹಂಗಾರೆ ಯಾವ ಪದ ಬಳಸಲಿ ಅವ್ರು ಹೇಳಲಿ, ಅದನ್ನೇ ಹೇಳ್ತೀನಿ ನಾನು. ಹಾಂ, ಆ ಸಮಾವೇಶ ನಮ್ಮ ನಾಮಪತ್ರ ಸಮಾರಂಭಕ್ಕೆ ಅದನ್ನು ರಾಘವೇಂದ್ರ ಕಣ್ಣಿಂದ ನೋಡಿ ಟಿವಿಯಲ್ಲಿ ನೋಡಿದ್ರು ಅಂತ ಕಾಣುತ್ತೆ. ಅವರು ಮಹಿಳಾ ಸಮಾವೇಶದಲ್ಲಿ ಕೇಳಿದ್ದಾರೆ, ಎಷ್ಟು ಜನ ನೀವು ನಾಮಿನೇಷನ್ಗೆ ಹೋಗಿದ್ದೀರಿ ಕೈ ಎತ್ತಿ ಅಂತ. ಭಾಳ ಜನ ಕೈ ಎತ್ತಿಬಿಟ್ಟಿದ್ದಾರೆ. ಹಾಂ, ತಾರೀಕು 20 ಭದ್ರಾವತಿ 21ನೇ ತಾರೀಕು ಭದ್ರಾವತಿನಲ್ಲಿ ಸುಮಾರು 40,000 ತಮಿಳು ಮತದಾರರಿದ್ದಾರೆ. ಅವರೊಂದು ದೊಡ್ಡ ಸಮಾವೇಶ ಭದ್ರಾವತಿನಲ್ಲಿ 20ನೇ ತಾರೀಕು ಭಾನುವಾರ, 21 ಭಾನುವಾರ ಅಲ್ಲ, ಅದು ಬೇರೆ ಭದ್ರಾವತಿ ನಡೆಯುತ್ತೆ. ಒಂದು ಭದ್ರಾವತಿ ತಮಿಳು ಸಮಾವೇಶ, ದೊಡ್ಡ ಸಮಾವೇಶ. ನನಗೆ ಬೆಂಬಲ ಕೊಡೋಕ್ಕೋಸ್ಕರ ತಮಿಳರೆಲ್ಲ ಒಟ್ಟಿಗೆ ಸೇರ್ತಾ ಇದೆ. ಗೂಳಿಹಟ್ಟಿ ಶೇಖರ್ ಅಂತೂ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ನಿನ್ನೆ ಬೈಂದೂರು ಭಾಗದಲ್ಲೆಲ್ಲ ಹೋಗ್ಬಿಟ್ಟು ಬಂದಿದ್ದಾರೆ, ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳಿದೆ, ಅವ್ರು ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಆನೆ ಬಲ ಬಂದಂಗೆ ಆಗಿದೆ. ನನಗೆ ಅಷ್ಟು ಬೆಂಬಲ ಸಿಗ್ತಾ ಇದೆ. ವಿಶೇಷವಾಗಿ ಅತಿ ಹೆಚ್ಚು ಅವರು ಹಿಂದುಳಿದವರು, ದಲಿತರು ವಾಸ ಮಾಡ್ತಿರೋಂಥ ಭಾಗಗಳಲ್ಲಿ ಓಡಾಟ ಮಾಡ್ತಿದ್ದಾರೆ. ಆ ಹಿಂದುಳಿದವರು, ದಲಿತರು ಅತಿ ಹೆಚ್ಚು ಬೆಂಬಲವನ್ನು ಕೊಡ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ. ಹಿಂದೂ ಸಂಘಟನೆಗಳೆಲ್ಲ ಪ್ರಮುಖರು, ಮೊನ್ನೆ ಬೈಂದೂರಿನ ಶ್ರೀಧರ್ ಬಿಜ್ಜೂರ್ ಅವ್ರ ನೇತೃತ್ವದಲ್ಲಿ ಅವರು ಕೂಡ ಈ ನಾಮಪತ್ರದ ಸಲ್ಲಿಕೆ ಸಾಕಷ್ಟು ಜನ ಬಂದಿದ್ದರು. ಆ ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಬೈಂದೂರಿನಲ್ಲಿ ನನ್ನ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಎಲ್ಲ ಬೂತ್ ಮಟ್ಟದಂತ ಕೂಡ ಕಾರ್ಯಕರ್ತರನ್ನು ಈಗಾಗಲೇ ಜೋಡಿಸಿದ್ದಾರೆ.
ಜಿಲ್ಲಾ ಪರಿಷತ್ ಕ್ಷೇತ್ರದಲ್ಲೂ ಕಮಿಟಿಗಳಾಗಿದೆ. ಅವರು ಕೂಡ 19 ಯಾವುದೋ ಡೇಟು 20ನೇ ತಾರೀಕು ಎಲ್ಲ ಜಿಲ್ಲಾ ಪರಿಷತ್ ಕ್ಷೇತ್ರಗಳಿಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ. ಆಮೇಲೆ 18 ಬೈಂದೂರು 18ನೇ ತಾರೀಕು ಬೈಂದೂರಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಇದೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಈಗ ಜನ ಹೆಂಗೆ ಸೇರಿದ್ರು, ನಾನು ಪ್ರಯತ್ನ ಮಾಡಿದ್ದ ಹಾಗೇನೆ ಅದು ಪ್ರಚಾರ ಆಗುತ್ತೆ. ಯಾಕೆಂದರೆ ಈಶ್ವರಪ್ಪನ ಗೆಲ್ಲಿಸಬೇಕು ಅಂತ ಮನಸ್ಸಿನಲ್ಲಿ ತೀರ್ಮಾನ ಆದಾಗ ಚಿಹ್ನೆ ಯಾವುದು ಅಂತ ಹುಡುಕೊಂಡು ಅವರೇ ಹುಡುಕ್ತಾರೆ. ಚಿಹ್ನೆ ಯಾವುದು ಅಂತ ಹುಡುಕಿ ಅವರೇನೆ ಪ್ರಚಾರ ಮಾಡ್ತಾರೆ ಅವರವ್ರ ಹಳ್ಳಿಗಳಲ್ಲಿ. ಅಲ್ಲಿ ಯುವಕರು, ನಾನು ಹೇಳ್ದಲ್ಲ 3 ಶಕ್ತಿ ಹೇಳ್ದಲ್ಲ, ಯುವಶಕ್ತಿ, ನಾರಿ ಶಕ್ತಿ ಮತ್ತು ರೈತ ಶಕ್ತಿ, ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಕೊಡ್ತಿರ್ಬೇಕಾದ್ರೆ ಈ 3 ಶಕ್ತಿಗಳು ಚಿಹ್ನೆನೂ ಕೂಡ ಅವ್ರಿಗೆ ಸಾಮಾನ್ಯ ಜನರಿಗೂ ಮುಟ್ಟಿಸ್ತಾರೆ. ಆ ಚಿಹ್ನೆ ಮುಖಾಂತರ ನಾನು ಯಶಸ್ವಿ ಕೂಡ ಆಗ್ತೇನೆ.